ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಾಂಬೆ ಹೈಕೋರ್ಟ್ಗೆ ಇವತ್ತು ಹೊಸ ಜಡ್ಜ್ ಒಬ್ಬರನ್ನು ನೇಮಿಸಲಾಗಿದೆ. ಆ ಹೆಸರು ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ವಿಪಕ್ಷಗಳು ಇದನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು, ನಾವು ನ್ಯಾಯ ಸಿಗುತ್ತಾ ಅನ್ನುವ ಪ್ರಶ್ನೆ ಎತ್ತುವ ಮಟ್ಟಕ್ಕೆ ಅವರು ಆಘಾತಕಾರಿಯಾದಂತಹ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಒಂದು ಜಡ್ಜ್ ಆಯ್ಕೆ ಮಾಡೋದು? ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಸಿಸ್ಟಮಲ್ಲಿ ಜಡ್ಜ್ ಆಯ್ಕೆ ಆಗುತ್ತೆ, ಅದರಲ್ಲಿ ಏನು ವಿಶೇಷ ಅಂತೀರಾ? ಈ ಮೇಡಮ್ ಜಡ್ಜ್ ಆಗಿದ್ದಾರಲ್ಲ ಈಗ, ಮೈಲಾರ್ಡ್ ಆರತಿ ಅರುಣ್ ಸಾಠೆ ಅನ್ನುವಂಥವ್ರು, ಆರತಿ ಅರುಣ್ ಸಾಠೆ ಅನ್ನುವಂಥವರು ಈ ಹಿಂದೆ BJPಯ ವಕ್ತಾರರಾಗಿದ್ದವರು. ಎಲ್ಲ TV ಚಾನೆಲ್ಗಳಲ್ಲೂ ಕೂತ್ಕೊಂಡು BJP ಪರವಾಗಿ, ಹಿಂದುತ್ವದ ಪರವಾಗಿ, RSS ಪರವಾಗಿ ಧ್ವನಿಯಾಗಿದ್ದಂಥವರು, ಡಿಬೇಟ್ಗಳಲ್ಲಿ ಪಾಲ್ಗೊಳ್ತಾ ಇದ್ದಂಥವರು. ಅವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು BJP IT ಸೆಲ್ಲಿನ ಇನ್ಚಾರ್ಜ್ ಸಹ ಹಾಕಿದರು. BJPಯ ಲೀಗಲ್ ಸೆಲ್ಲಿನ ಹೆಡ್ ಕೂಡ ಆಗಿದ್ದರು. BJPಯ ಲೀಗಲ್ ಸೆಲ್ ಹೆಡ್, ಮಾಜಿ ವಕ್ತಾರೆ, ಈಗ ಬಾಂಬೆ ಹೈಕೋರ್ಟ್. ಅವರ ತಂದೆ ಈ ಜಡ್ಜ್ ಆರತಿ ಅರುಣ್ ಸಾಠೆ ಅನ್ನುವಂಥವರು ಜಡ್ಜ್ ಆಗಿ ಏನು ನೇಮಕ ಆಗಿದೆ ಈಗ, ಅವರ ತಂದೆ ಕಟ್ಟರ್ BJP, ಕಟ್ಟರ್ RSS ಲೀಡರ್. ಸೊ ಸ್ವಾಭಾವಿಕವಾಗಿ ಪ್ರಶ್ನೆಗಳು ಬಂದೇ ಬರ್ತವೆ. ಎಂಥವರನ್ನು ನಾವು ಜಡ್ಜ್ ಮಾಡ್ತಿದ್ದೀವಿ? ಇವರಿಂದ ನಾವು ಪಕ್ಷಪಾತ ರಹಿತವಾಗಿ ತೀರ್ಪುಗಳನ್ನು, ನ್ಯಾಯವನ್ನು ನಿರೀಕ್ಷಿಸಬಹುದಾ ಅಂತ. ಯಾಕೆ ಅಂತಹ ಪ್ರಶ್ನೆಗಳು ಈಗ ಬರ್ತಿದೆ? ಈ ಹಿಂದೆ ಯಾವತ್ತೂ ಬರ್ತಿರ್ಲಿಲ್ಲ ಅಂತಹ ಪ್ರಶ್ನೆಗಳು, ಯಾವತ್ತೂ ಬರ್ತಿರಲಿಲ್ಲ. ಯಾರು ಜಡ್ಜ್ ಆದರೂ ಸಹ ಆ ಸೀಟಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಅವರ ನಡವಳಿಕೆ ಸಂವಿಧಾನದ ಪರ ಇರುತ್ತೆ, ಪ್ರಜಾಪ್ರಭುತ್ವದ ಪರ ಇರುತ್ತೆ ಅನ್ನುವಂಥದ್ದು ಮೊದಲಿಂದ ಇದ್ದಂತಹ ನಂಬಿಕೆ. ಆದರೆ ಇತ್ತೀಚಿನ ಕೆಲವು ಉದಾಹರಣೆಗಳಿದ್ದಾವಲ್ಲ, ದೆಹಲಿಯ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕಂತೆ ಹಣ ಸಿಕ್ಕಿತ್ತು ಅನ್ನುವಂತಹ ಆರೋಪಗಳು, ಸುಪ್ರೀಂ ಕೋರ್ಟ್ನ ಜಡ್ಜ್ ಒಬ್ಬರು ಸಾರ್ವಜನಿಕ ಸಭೆಯಲ್ಲಿ ಬಹುಸಂಖ್ಯಾತರ ಭಾವನೆಗಳಿಗೆ ತಕ್ಕಂತೆ ಕಾನೂನು ಇರಬೇಕು, ನ್ಯಾಯಾಲಯಗಳು ವರ್ತಿಸಬೇಕು ಅಂತ ಭಾಷಣ ಮಾಡಿದ್ದಿರಬಹುದು. ಅಥವಾ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ನಡುವೆ ನಡೆದಂತಹ ಏನು ಕೇಸಿತ್ತು, ಮೊಕದ್ದಮೆ ಇತ್ತು, ಅದಕ್ಕೆ ತೀರ್ಪು ಕೊಟ್ಟಂತಹ ಚಂದ್ರಚೂಡ್ ಅವರು, ಈ ಹಿಂದೆ CJI ಆಗಿದ್ದಂತಹ ಚಂದ್ರಚೂಡ್ ಅವರು, ನಾನು ದೇವರು ಹೇಳಿದಂತೆ ತೀರ್ಪು ಕೊಟ್ಟೆ, ದೇವರನ್ನು ಕೇಳಿ ತೀರ್ಪು ಕೊಟ್ಟೆ ಅಂತ ಹೇಳಿದ್ರಲ್ಲ, ಆಗ ನೀವು ಅರ್ಥ ಮಾಡಿಕೊಳ್ಬೇಕು ನ್ಯಾಯವಾಗಿ ತೀರ್ಪು ಕೊಟ್ರ ಅಂತ. ದೇವರು ಅಂದರೆ ಇವರು ನಂಬುವ ದೇವರು ಯಾರ ಪರವಾಗಿ ತೀರ್ಪು ಹೋಯಿತು, ಅದನ್ನು ಸಹ ನೀವು ನೋಡಬೇಕು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲೇ, ಈ ಎಲ್ಲ ಉದಾಹರಣೆಗಳ ಹಿನ್ನೆಲೆಯಲ್ಲೇ ಈಗ ಒಂದು ಜಡ್ಜ್ ಅಪಾಯಿಂಟ್ ಆದರೂ ಸಹ ನಾವು ಅನುಮಾನದಿಂದ ನೋಡಬೇಕಾದಂತಹ ದುಸ್ಥಿತಿಗೆ ಬಂದಿದ್ದೀವಿ. ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅವಮಾನ. ಅಂತಹ ಅನುಮಾನ ಈ ಪ್ರಜಾಪ್ರಭುತ್ವಕ್ಕೆ ಅವಮಾನ. ಆದರೂ ಸಹ ಅನುಮಾನ ಪಡಲೇಬೇಕಾದಂತಹ ಸನ್ನಿವೇಶದಲ್ಲಿ ನಾವಿದ್ದೀವಿ. ಯಾಕೆಂದರೆ ಇತ್ತೀಚಿನ ತೀರ್ಪುಗಳು ಕೆಲವು, ಇತ್ತೀಚಿನ ಜಡ್ಜ್ಗಳ ವರ್ತನೆಗಳು ಕೆಲವು ಸಾಕಷ್ಟು ಕ್ವಶ್ಚನ್ ಮಾರ್ಕ್ಗಳನ್ನು ನಮ್ಮ ಮುಂದೆ ಇರ್ತದೆ, ಪ್ರಶ್ನೆಗಳನ್ನು ನಮ್ಮ ಮುಂದೆ ಕೊಡ್ತಿದ್ದಾವೆ. ಹಾಗಾಗಿ ವಿಪಕ್ಷಗಳು ಸಹ ಹೇಳ್ತಿದ್ದಾವೆ, ವಾಟ್ ಈಸ್ ದಿಸ್, ಏನು ನಡೀತಿದೆ ಇಲ್ಲಿ ಅಂತ. ಇನ್ನು ನಾವು ಬೇರೆ ರೀತಿ ನೋಡೋದಾದರೆ, ನರೇಂದ್ರ ಮೋದಿ ಅಂತ ಒಬ್ಬರಿದ್ದಾರಲ್ಲ ಈ ದೇಶದಲ್ಲಿ, ಎಲ್ಲರೂ ಸಹ ಅವರು ಹೇಳ್ದಂಗೆ, ಅವರ ಸರ್ಕಾರ ಹೇಳ್ದಂಗೆ ನಡ್ಕೊಳ್ತಿದ್ದಾರೆ ಅನ್ನುವಂತಹ ಆರೋಪಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದ್ದಾವೆ. ಸುಪ್ರೀಂ ಕೋರ್ಟಿಂದ ಹಿಡಿದು, ಹೈಕೋರ್ಟಿಂದ ಹಿಡಿದು, ಲೋವರ್ ಕೋರ್ಟಿಂದ ಹಿಡಿದು, ಸ್ವತಂತ್ರ ಸಂಸ್ಥೆಗಳಾದಂತಹ CBI, NIA, IT ಇಂತಹ ಸಂಸ್ಥೆಗಳಿಂದ ಹಿಡಿದು, ಆ ಕಡೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕಾದಂತಹ ಅತಿ ದೊಡ್ಡ ಸಂಸ್ಥೆಯಾದಂತಹ ಎಲೆಕ್ಷನ್ ಕಮಿಷನ್ ವಿಚಾರಕ್ಕೆ ಬಂದಾಗ, ಎಲೆಕ್ಷನ್ ಕಮಿಷನ್ ನತಮಸ್ತಕವಾಗಿದೆ ಮೋದಿ ಸರ್ಕಾರಕ್ಕೆ ಅನ್ನುವಂತಹ ಆರೋಪಗಳಿರಬಹುದು. ಎಲ್ಲದರ ಹಿನ್ನೆಲೆಯಲ್ಲಿ ನಾವು ನರೇಂದ್ರ ಮೋದಿಯವರ ಆಡಳಿತದ ಹಿನ್ನೆಲೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಸಾಕಷ್ಟು ಜನ ಎತ್ತಿದ್ದಾರೆ, ನಾವು ಸಹ ಕೇಳಬಹುದು. ಸುಮ್ಮನೆ ನಿಮ್ಮ ಎಡಗೈ ಬಲಗೈ ಅನ್ನುವವರನ್ನೆಲ್ಲ ತಗೊಂಡು ಬಂದು ಎಲ್ಲೆಲ್ಲೋ ಕೂರಿಸೋದಕ್ಕಿಂತ, ಏನೇನೋ ಮಾಡೋದಕ್ಕಿಂತ, ಸ್ವತಃ ನರೇಂದ್ರ ಮೋದಿ ಅವರೇ ಸುಪ್ರೀಂ ಕೋರ್ಟ್ ಜಡ್ಜು, CJI ಆಗಿಬಿಡಬಹುದು, ಅಥವಾ ಚುನಾವಣಾ ಮುಖ್ಯಾಧಿಕಾರಿ ಆಗಿಬಿಡ್ಬೋದು, ಚುನಾವಣಾ ಮುಖ್ಯ ಆಯುಕ್ತ ಆಗಿಬಿಡ್ಬೋದು, ಆರಾಮಾಗಿ ಆಗಿಬಿಡುತ್ತಲ್ಲ. ಯಾಕೆ ಸುಮ್ಮನೆ ಎಲ್ಲೆಲ್ಲಿಂದನೋ ಯಾರನ್ನೋ ಕರ್ಕೊಂಬಂದು ಕೂರಿಸಿ ಆ ಒಂದು ಸ್ಥಾನಕ್ಕೆ ಅವಮಾನ ಮಾಡುವಂತಹ, ಅನುಮಾನ ಪಡುವಂತಹ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡೋದು? ಎಲ್ಲವೂ ಅವರೇ ಆಗಿಬಿಡ್ಲಿ, ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ಪ್ರಧಾನಿ, CJI, ಮುಖ್ಯ ಚುನಾವಣಾ ಅಧಿಕಾರಿ, ಎಲ್ಲವೂ ಅವರೇ ಆಗಿಬಿಡ್ಲಿ. ಇಂತಹದ್ದೊಂದು ಟೀಕೆಗಳು ಸಹ ಇವತ್ತು ಜೋರಾಗಿ ಕೇಳಿಬಂತು.
ಅದೆಲ್ಲ ಆಗೋದಕ್ಕೆ ಅವರಿಗೆ ವಿದ್ಯಾಭ್ಯಾಸ ಬೇಕು ಅಲ್ಲ, ಸರ್ಟಿಫಿಕೇಟ್ ಇರಬೇಕಲ್ಲ ಅಂತಂದರೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಸರ್ಟಿಫಿಕೇಟ್ ಎಲ್ಲಿಂದ ಬಂತು? ಎಂಟೈರ್ ಪೊಲಿಟಿಕಲ್ ಸೈನ್ಸಲ್ಲಿ MA ಅನ್ನುವಂಥ ಸರ್ಟಿಫಿಕೇಟು ಪ್ರಮಾಣ ಪತ್ರ ಹೇಗೆ ಬಂತು, ಅದೇ ರೀತಿ ಎಲ್ಲ ಹುದ್ದೆಗಳಿಗೂ ಸಹ ಅವರಿಗೆ ಸರ್ಟಿಫಿಕೇಟು ತರೋದಕ್ಕೆ ಸಾಧ್ಯ ಇದೆ. ಅವರಲ್ಲಿ ಶಕ್ತಿ ಇದೆ, ಆ ಶಕ್ತಿ ಇದೆ. ನರೇಂದ್ರ ಮೋದಿ ಅವರ ಶಕ್ತಿಯನ್ನು ನೀವು ಕಡಿಮೆ ಲೆಕ್ಕ ಹಾಕಬೇಡಿ, ಅವರೆಲ್ಲ ಶಕ್ತಿ ಇದೆ, ಆ ಶಕ್ತಿ ಇದೆ. ಎಂಟೈರ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ MA ಮಾಡಿದ್ದೀನಿ ಅಂತ ಹೇಳಿಕೊಂಡು ಅದಕ್ಕೊಂದು ಸರ್ಟಿಫಿಕೇಟನ್ನು ಸಹ ಅವರು ಸಾಕ್ಷಿಯಾಗಿ ತೋರಿಸ್ತಾರೆ ಅಂದರೆ ಬೇರೆದಕ್ಕೂ ಸಹ ಅವರು ಸಾಕ್ಷಿಗಳನ್ನು ಇಟ್ಟಿರ್ತಾರೆ. ಏನು LLB ಬೇಕಾ, LLM ಬೇಕಾ, ಇನ್ಯಾವುದಾದ್ರು IAS IPS ಬೇಕಾ, ಯಾವುದು ಬೇಕಾದರೂ ಅವ್ರ ಹತ್ರ ಇರುತ್ತೆ. ಪೊಲಿಟಿಕಲ್ ಸೈನ್ಸಲ್ಲಿ MA ಸರ್ಟಿಫಿಕೇಟ್ ಎಲ್ಲಿಂದ ಬಂತೋ, ಹೇಗೆ ಬಂತೋ ಹಾಗೆ ಈ ಸರ್ಟಿಫಿಕೇಟ್ಗಳು ಸಹ ಬರೋ ಸಾಧ್ಯತೆ ಇರೋದರಿಂದ ಎಲ್ಲವನ್ನು ಅವರೇ ನಿರ್ವಹಿಸ್ಕೊಂಡು ಹೋಗ್ಬೋದಲ್ಲ. ಯಾಕೆ ಸುಮ್ಮನೆ ಎಡಗೈ ಬಲಗೈ ಅಂದ್ಕೊಂಡು ಅವರನ್ನು ಎಲ್ಲೆಲ್ಲಿಂದನೋ ಹುಡುಕಿ ತಂದಲ್ಲಿ ಕೂರಿಸುವಂತಹದ್ದು ಅನ್ನೋ ಪ್ರಶ್ನೆಗಳು ಸಹ ಈಗ ಬರ್ತವೆ. ಸೊ ಅದೇ ಹಿನ್ನೆಲೆಯಲ್ಲಿ ಇವತ್ತು ಆರತಿ ಅರುಣ್ ಸಾಠೆ ಅನ್ನುವಂಥವರು ಬಾಂಬೆ ಹೈಕೋರ್ಟಿನ ಜಡ್ಜ್ ಆಗಿ ನೇಮಕ ಆಗಿರುವಂತಹ ಆದೇಶ ಬಂದಿರುವ ಹಿನ್ನೆಲೆಯಲ್ಲಿ ಈ ಮೇಡಮ್ಮು, ಈ ಮೈಲಾರ್ಡ್, ಈ ಹಿಂದೆ BJPಯ ವಕ್ತಾರರಾಗಿದ್ದವರು, ಹಿಂದುತ್ವ BJPಯ ಪರವಾಗಿ ದಿನ ಬೆಳಗಾದರೆ ವಾದ ಮಾಡ್ತಿದ್ದಂಥವರು ಇವತ್ತು ನ್ಯಾಯಾಧೀಶರಾಗಿ ನ್ಯಾಯಬದ್ಧವಾದಂತಹ ಯಾವುದೇ ಪಕ್ಷಪಾತ ಇಲ್ಲದಂತಹ ತೀರ್ಪುಗಳನ್ನು ಕೊಡ್ತಾರಾ ಅನ್ನೋ ಪ್ರಶ್ನೆಗಳು ಬರ್ತಾ ಇದೆ. ಕೇವಲ ಅವರು ವಕ್ತಾರೆ ಮಾತ್ರ ಅಲ್ಲ, BJPಯ ಲೀಗಲ್ ಸೆಲ್ಲಿನ ಹೆಡ್ ಬೇರೆ ಆಗಿದ್ದರು. ಅಷ್ಟೇ. ಮುಂದಿನದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಏನೇನಾಗಿದೆ, ಏನಾಗ್ತಿದೆ ನಿಮ್ಮ ವಿವೇಚನೆಗೆ ಬಿಟ್ಟಿತ್ತು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.